ನೋಡಿ ಮೇಲ್ಗಡೆ ಬೀಳ್ತಾ ಇದೆಯಲ್ಲ, ಸೂಪರ್ ಆಗಿದೆ. ಸುತ್ತ ನೀರು ಹರಿತಾ ಇದೆ. ಇಲ್ಲಿ ಏನಿದೆ ಪ್ಲೇಸು, ಸುತ್ತ ನೀರು ಹರಿತಾ ಇದೆ. ನೋಡಿ ಇದೆಲ್ಲ ಅಡುಗೆ ಮಾಡೋಕ್ಕೆ, ಯಾಕೆಂದ್ರೆ ಸಣ್ಣ ಸಣ್ಣ ಪಾತ್ರೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಇದಿದೆ ಎಲ್ಲ ರೈಸ್ ಎಲ್ಲ ಮಾಡಿ ಆಲ್ರೆಡಿ ಇದು ಮಾಡಿದ್ದಾರೆ. ಇವರು ನಿನ್ನೆ ಕುಂದಾಪುರದಲ್ಲಿ ಸ್ಟೇ ಆಗಿ ಕುಂದಾಪುರದಿಂದ ಹೊರಟು ಒಳಗಡೆ ಮೂಡ್ಗಲ್ಗೆ ಬಂದಿದ್ದೀವಿ. ಏನಂತಂದ್ರೆ ಕೇಶವನಾಥೇಶ್ವರ ಟೆಂಪಲ್ ಅಂತ ತುಂಬಾ ಫೇಮಸ್. ಕುಂದಾಪುರದಲ್ಲಿ ರಿಷಬ್ ಶೆಟ್ಟಿ ಅವರೆಲ್ಲ ಬಂದೋಗಿದ್ದಾರೆ. ರೀಸೆಂಟ್ಲಿ ಜೂನಿಯರ್ NTR ಕೂಡ ಬಂದಿದ್ದಾರೆ. ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಬರೋ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಯಾವ ಥರ ಇದೆ. ಫುಲ್ ಆಫ್ ರೋಡು, ಎಲ್ಲಿ ತನಕ ಕಂಪ್ಲೀಟ್ ದೇವಸ್ಥಾನ ತನಕನೂ ಫುಲ್ ಆಫ್ ರೋಡು. ಇದು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗುತ್ತೆ, ಇದು ವಾಪಸ್ ರಿಟರ್ನ್ ಹೋಗ್ತಾ ಇರೋದು ನಾವು. ಕಂಪ್ಲೀಟಾಗಿ ಮಾತ್ರ ಜಾಗ ಮಾತ್ರ ಕುಂದಾಪುರಕ್ಕೆ ಬಂದರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಮಸ್ತ್ ಜಾಗ ನೋಡಿ. ಸ್ವಲ್ಪ ರೆಸ್ಟ್ ಮಾಡೋದ ಅಂತ ನಿಂತಿದ್ದೀವಿ ಗಾಡಿ ಹಾಕೊಂಡು ನಾನು ನಮ್ಮ ಹುಡುಗರೆಲ್ಲ. ಬನ್ನಿ ಹೋಗೋಣ, ಕೆಳಗಡೆ ಹೋಗೋಣ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಟೆಂಪಲಲ್ಲಿ ಇದ್ವಲ್ಲ, ಅದನ್ನ ವೀಡಿಯೋ ಮಾಡಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೀನಿ, ರೀಲ್ಸ್ ನೋಡಿ. ಇಲ್ಲ ಅಂತಾರೆ ಇಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡಿ ಯಾವ ಥರ ಇದೆ ಟೆಂಪಲ್ ಅಂತ. ಮಸ್ತು ಮಾತ್ರ. ಕುಂದಾಪುರಕ್ಕೆ ಬಂದವರು ಮಿಸ್ ಮಾಡ್ಕೊಳ್ಳೇಬೇಡಿ. ನಮಸ್ಕಾರ ಸ್ನೇಹಿತರೆ. ಕೇಶವನಾಥ ಟೆಂಪಲ್ ಆದಮೇಲೆ ಡೈರೆಕ್ಟ್ ನಾವೀಗ ಬೆಳಕಲ್ ತೀರ್ಥಕ್ಕೆ ಬಂದಿದ್ದೀವಿ. ಇನ್ನೊಂದು 20 ಕಿಲೋಮೀಟರ್ ಹೋದರೆ ನಮಗೆ ಕೊಲ್ಲೂರು ಮೂಕಾಂಬಿಕೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾವು ಬೆಳಕಲ್ ತೀರ್ಥ ಬಂದು ತುಂಬ ಫೇಮಸ್ ಅಂದರೆ ಫೇಮಸ್ಸು. ಸ್ವಲ್ಪ ಮಳೆಗಾಲ ಅಲ್ಲ, ಅದರಿಂದ ಸ್ವಲ್ಪ ನಿಮಗೆ ಅಷ್ಟು ನೀಟಾಗಿ ಕಾಣ್ತಲ್ಲ. ಇಲ್ಲ ಅಂದರೆ ಅಲ್ಲಿ ಕಾಣ್ತಾ ನೋಡಿ ವಾಟರ್ಫಾಲ್ ಮೇಲ್ಗಡೆ ಬೀಳ್ತಾ ಇದೆಯಲ್ಲ. ನೋಡಿ ಮೇಲ್ಗಡೆ ಬೀಳ್ತಾ ಇದೆಯಲ್ಲ, ಸೂಪರ್ ಆಗಿದೆ. ಸುತ್ತ ನೀರು ಹರಿತಾ ಇದೆ. ಇಲ್ಲಿ ಏನಿದೆ ಪ್ಲೇಸು, ಸುತ್ತ ನೀರು ಹರಿತಾ ಇದೆ. ಮೇಲ್ಗಡೆ ಬೀಳ್ತಾ ಇದೆಯಲ್ಲ, ಸಕ್ಕದ ಕಾಣ್ತಾ ಇದೆ. ಹತ್ರದಲ್ಲಿ ನಿಮಗೆ ಹತ್ರಕ್ಕೆ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ, ಕೇಳ್ತೀನಿ. ಇಲ್ಲಿಂದ ಮಳೆಗಾಲದಲ್ಲಿ ಬಂತು ಅಂದರೆ ನೀವು ಅದೊಂದು ಹರಿತಾ ಇದೆ. ಸುತ್ತ ಅದ್ರ ಪಕ್ಕ ಏನು ದೊಡ್ಡದಿದೆ, ಅದ್ರ ಪಕ್ಕ ಸುತ್ತ ಚಿಕ್ಕದಾಗಿ ಬೀಳ್ತಾ ಇರುತ್ತೆ. ಮಸ್ತಾಗಿರುತ್ತೆ ನೋಡೋಕ್ಕೆ. ಮಳೆಗಾಲ ವಿಸಿಟ್ ಮಾಡೋರು, ಕೊಲ್ಲೂರು ಮೂಕಾಂಬಿಕೆ ಬಂದವರು ಇಲ್ಲ ಕುಂದಾಪುರ ಬಂದವರು ಆಲ್ಮೋಸ್ಟ್ ನಿಯರ್ ಇರುತ್ತೆ. ಏನೊಂದು 60-70 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ಇಲ್ಲ. ಬಂದು ವಿಸಿಟ್ ಮಾಡಿ. ಮಸ್ತ್ ಪ್ಲೇಸ್ಗಳು ಮಾತ್ರ ಇರೋದಿಲ್ಲಿ. ಬನ್ನಿ ಮೇಲ್ಗಡೆ ಹೋಗೋಕ್ಕಾಗತ್ತೆ ನೋಡೋಣ. ಪ್ಲೇಸ್ ಹೆಂಗೆ ಚೆನ್ನಾಗಿರುತ್ತೋ ಅದೇ ಥರ ಅದು ಬರೋ ದಾರಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಉದಾಹರಣೆ ಬೆಳಕಲ್ ತೀರ್ಥ ಅಂತ ಕರೀತಾರೆ, ಬೆಳಕಲ್ ಗೋವಿಂದ ತೀರ್ಥ ಅಂತಲೂ ಕರೀತಾರೆ. ಸೂಪರ್ ಆಗೈತೆ, ಮಸ್ತಾಗೈತೆ ಪ್ಲೇಸು. ಜನನೇ ಎಲ್ಲ ಫುಲ್ ಖಾಲಿ ಇರುತ್ತೆ, ಬರ್ಬೋದು ನೀವು ಆರಾಮಾಗಿ. ಸ್ನೇಹಿತರೆ ಹಂಗೆ ಸ್ವಲ್ಪ ಹೊತ್ತು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು, ಸಕ್ಕತ್ತಾಗಿತ್ತು ನೀರು ಮಾತ್ರ. ಸ್ವಿಮ್ಮಿಂಗ್ ಮಾಡಿಕೊಂಡು ಇವಾಗ ಮತ್ತೆ ಕೊಲ್ಲೂರು ಕಡೆ ಹೊರಟಿದ್ದೀವಿ. ನೋಡಿ ನಮ್ಮ ಹುಡುಗರು ಲಗೇಜ್ ಎಲ್ಲ ಕಟ್ಟಿ ಗಾಡಿ ರೆಡಿ ಮಾಡ್ತಾವ್ರೆ. ಡೈರೆಕ್ಟು ಕೊಲ್ಲೂರು ರೋಡ್ ಕನೆಕ್ಟ್ ಆಗ್ಬಿಟ್ಟು ನಿಮಗೆ ಕೊಲ್ಲೂರು ಟೆಂಪಲ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಕೊಲ್ಲೂರು ರೋಡ್ ಕನೆಕ್ಟ್ ಆಯ್ತೀವಿ. ಕೊಲ್ಲೂರು ಕನೆಕ್ಟ್ ಆಗಿ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ. ಕೊಲ್ಲೂರು ರೀಚ್ ಆಗಿ ಅಲ್ಲಿ ಊಟ ತಿಂಡಿ ಏನು ಮಾಡ್ಕೊಂಡು ನೆಕ್ಸ್ಟ್ ಪ್ಲಾನ್ ಏನು ಮಾಡೋದು ಅಂತ ಹೇಳ್ತೀನಿ, ಬನ್ನಿ ಹೋಗೋದ. ಸ್ನೇಹಿತರೆ ಅಲ್ಲಿಂದ ಸ್ಟ್ರೈಟ್ ಬಂದು ಕೊಲ್ಲೂರು ಮೂಕಾಂಬಿಕೆಗೆ ಬಂದಿದ್ದೀವಿ. ಟೆಂಪಲ್ ನೋಡಿ ಏನೋ ಫಂಕ್ಷನ್ ನಡೀತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ. ಟೆಂಪಲ್ ಹತ್ರ ಇದ್ದೀವಿ. 3 ಗಂಟೆಗೆ ಓಪನ್ ಅಂತೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಬನ್ನಿ ಊಟ ಅಷ್ಟು ಅಲ್ಲಿ ತನಕ ಪ್ರಸಾದ ಸ್ವೀಕರಿಸಿ ಅಂತ ಹೇಳಿದ್ರು. ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಇಬ್ಬರು ಫುಲ್ ಹೊಟ್ಟೆ ಹಸ್ಕೊಂಡು ಹೋಗ್ತಾವ್ರೆ. ನಾವು ಹೋಗೋದ ಬನ್ನಿ. ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಆಮೇಲೆ ದರ್ಶನ ಮಾಡೋಣ. ದರ್ಶನ ಮಾಡಿ ಆಮೇಲೆ ಊಟ ಮಾಡಬೇಕಿತ್ತು, ಬಟ್ ಅಲ್ಲಿ ಕ್ಲೋಸ್ ಆಗೈತೆ. ನಮಗೂ ಟೈಮ್ ಇಲ್ಲ. ವಾಪಸ್ ನಾವು ಮೈಸೂರು ಬರಬೇಕು. ಹತ್ರ 350 ಸಮಥಿಂಗ್ ಕಿಲೋಮೀಟರ್ ಇದೆ. ಅದೆಲ್ಲ ಕವರ್ ಮಾಡಿ ಬರಬೇಕು, ಲೇಟ್ ಆಗುತ್ತೆ. ಬನ್ನಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ನೋಡಿ ಇದೇ ಭೋಜನ ಶಾಲೆ. ಮೂಕಾಂಬಿಕೆ ಟೆಂಪಲ್ಗೆ ಬಂದರೆ ನೀವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಊಟ ಸಿಗುತ್ತೆ. ಆಲ್ಮೋಸ್ಟ್ ಸಂಜೆ ತನಕ ಇರುತ್ತೆ ಊಟ. ಬನ್ನಿ ಹೋಗೋಣ ಒಳಗಡೆ. ನೋಡಿ ಇದೆಲ್ಲ ಅಡುಗೆ ಮಾಡೋಕ್ಕೆ, ಯಾಕೆಂದರೆ ಸಣ್ಣ ಸಣ್ಣ ಪಾತ್ರೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಇದಿದೆ ಎಲ್ಲ ರೈಸ್ ಎಲ್ಲ ಮಾಡಿ ಆಲ್ರೆಡಿ ಇದು ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಜನ ಬರೋಲ್ಲ. ಇವತ್ತು ಸ್ವಲ್ಪ ರಶ್ ಕಮ್ಮಿ ಇದೆ, ಸೋಮವಾರ ಅಂತ. ವೀಕ್ ಡೇಸಲ್ಲಿ ಬಂದರೆ ನಿಮಗೆ ತುಂಬ ರಶ್ ಇರುತ್ತೆ. ನೋಡಿ ಇಲ್ಲಿ ಎಂಟ್ರಿ ಇರೋಲ್ಲ, ಅಡುಗೆ ಮಾಡೋರ್ಗೆ ಮಾತ್ರ ಎಂಟ್ರಿ ಇರುತ್ತೆ. ನಮ್ದೇನಿದ್ರು ಊಟ ಮಾಡೋಕ್ಕೆ. ಕೆಲವು ಕಡೆ ಕೆಳಗಡೆ ಕೂತ್ಕೋಬೇಕು. ಇಲ್ಲಿ ನೀವು ಮೇಲ್ಗಡೆ ಟೇಬಲ್ ಇದೆ, ಟೇಬಲ್ ಊಟ ಮಾಡ್ಕೊಂಡು ಹೋಗ್ಬೋದು. ಪ್ರಸಾದ ಎಲ್ಲ ತಿನ್ಕೊಂಬಂದಾಯಿತು. ಇವಾಗ ಇನ್ನೂ ರಶ್ ಇದೆ, ಇನ್ನೂ ಓಪನ್ ಮಾಡಿಲ್ಲ, ಆಲ್ರೆಡಿ ನಿಂತಿದ್ದಾರೆ. ನಾವು ಇವತ್ತು ನಾಳೆ ಅಷ್ಟು ಮೈಸೂರು ರೀಚ್ ಆಗಬೇಕು. ಅದರಿಂದ ನಾವು ಇಲ್ಲಿ ದರ್ಶನ ಮಾಡೋಕ್ಕಾಗಲ್ಲ, ಹೊರಟಿದ್ದೀವಿ ಮೈಸೂರಿಗೆ. ಅಂದರೆ ಹೋಗ್ತಾ ಸಿಗ್ತೀನಿ ಬನ್ನಿ. ಸ್ನೇಹಿತರೆ ಕೊಲ್ಲೂರು ಮೂಕಾಂಬಿಕೆ ಮುಗಿಸ್ಕೊಂಡು ವಾಪಸ್ಸು ಆನ್ ದ ವೇ ಮೈಸೂರಿಗೆ ಹೋಗ್ಬೇಕಾದ್ರೆ ಜೈಪುರ ಅಂತ ಬಾಳೆಹೊನ್ನೂರು ರೂಟಲ್ಲಿ, ಶೃಂಗೇರಿ ಮುಗಿಸ್ಕೊಂಡು ಮುಂದೆ ಬರ್ತಾಯಿದ್ರೆ ನಿಮಗೆ ಬಾಳೆಹೊನ್ನೂರು ರೂಟಲ್ಲಿ ಜೈಪುರ ಅಂತ ಸಿಗುತ್ತೆ. ಅಲ್ಲಿ ಕಾಫಿ ಕೊಡೋಣ ಅಂತ ತುಂಬ ಒಂದು 3 ಅವರ್ಸ್ ಓಡಿಸ್ಲಿಲ್ವಾ ಕಂಟಿನ್ಯೂಸು? 3 ಅವರ್ಸ್ ಕಂಟಿನ್ಯೂಸ್ ಓಡಿಸಿದ್ದೀವಿ. ಸ್ವಲ್ಪ ನೆನ್ನೆ ಟ್ರಿಪ್ಪಿಗೆ ಬಂದಾಗಿಂದ ಒಂದ್ಸಲ ಇನ್ನೊಂದು ಕಾಫಿ ಕುಡ್ದೇ ಇಲ್ಲ. ಇದೇ ಕುಡಿಯೋಣ ಇವಾಗ ಅಂತಂದ್ಬಿಟ್ಟು ಒಂದಿಲ್ಲೇ ರೋಡ್ ಸೈಡ್ಲಿತ್ತು, ಚೆನ್ನಾಗಿ ಮಾಡಿದ್ದಾರೆ ಆಂಬಿಷನ್ನು. ಅದು ಕುಡಿಯೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಇಲ್ಲಿ ಕಾಫಿ ಕುಡ್ಕೊಂಡು ಡೈರೆಕ್ಟ್ ಇವಾಗ ಬಾಳೆಹೊನ್ನೂರು ಮುಖಾಂತರ ಹಂಗೆ ಬೇಲೂರು, ಹಳೇಬೀಡು ಅದೇ ಸೈಡಿಂದ ಹಾಸನ ಕನೆಕ್ಟ್ ಆಗಿ ಹಾಸನಿಂದ ಡೈರೆಕ್ಟು ಮೈಸೂರು. ಇವಾಗ ಇಷ್ಟೇ ಪ್ಲ್ಯಾನ್ ಇರೋದು. ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.